ಶಬರಿಮಲಾ ಶ್ರೀಧರ್ಮ ಶಾಸ್ತ್ರ ಆ ಪ್ರತಿಷ್ಠೆ ಇಲ್ಲಿ ಇರೋದು. ವರ್ಷ ಸುಮಾರು ಒಂದು 7-8 ವರ್ಷದಿಂದ ಇವರು ಅನ್ನದಾನ ಮಾಡಿಸ್ಕೊಂಡು ಬರ್ತಿದ್ದಾರೆ. ಒಳ್ಳೆಯದಾಗಲಿ, ಅವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಶರಣಮಯ್ಯಪ್ಪ, ಅನ್ನದಾನ ಪ್ರಭು ಶರಣಮಯ್ಯಪ್ಪ. ಅಯ್ಯಪ್ಪ ಶ್ರೀ ಗುರುಸ್ವಾಮಿ ಪೂಜೆಗೆ ಒಲಿದು ಕಾಲದಲ್ಲಿ ಮಂಡಲ ಕಾಲದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗಿಬಿಟ್ರೆ 1 ಗಂಟೆವರೆಗೆ ಇಲ್ಲಿ ಪೂಜೆಗಳು ನಡೀತಾ ಇರುತ್ತೆ. ಭಕ್ತರ ಪ್ರಿಯನೇ ಕಲಿಯುಗ ದೈವ ನೀನಪ್ಪ, ನಮ್ಮ ಭಕ್ತಿ. ದಕ್ಷಿಣ ಭಾರತದ ದೇವರ ನಾಡು ಅಂತ ಕರೆಯಲ್ಪಡುವಂತಹ ಕೇರಳದಲ್ಲಿ ನೆಲೆಸಿರುವಂತಹ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನನ್ನ ಕಾಣಲು ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ತೆರಳುತ್ತಾರೆ. ಅತ್ಯಂತ ಕಠಿಣವಾದಂತಹ ವ್ರತಗಳನ್ನ ಆಚರಿಸಿ ಆ ಮೂಲಕ ಭಗವಂತನನ್ನ ಕಾಣಲು ಮಾಲಾಧಾರಿಗಳಾಗಿ ಹೋಗುವಂತ ಶಬರಿಮಲೆಯ ಸ್ವಾಮಿಗಳಿಗೆ ಹಲವು ಸವಾಲುಗಳು ಇರ್ತವೆ. ಬರಿಗಾಲಿನಲ್ಲಿ ನಡೆದು ಹೋಗಿ ಭಗವಂತನನ್ನ ಕಣ್ತುಂಬಿಕೊಳ್ತಾರೆ. ಹಾಗೆಯೇ ಸೂರ್ಯೋದಯಕ್ಕೂ ಮುನ್ನ ಸೂರ್ಯಾಸ್ತದ ನಂತರ ತಣ್ಣೀರಿನ ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆ ಹಾಗೆ ಭಜನೆಗಳಲ್ಲಿ ತೊಡಗಿರ್ತಾರೆ. ಆ ಮೂಲಕ ಆ ಒಂದು ಭಗವಂತನ ದರ್ಶನವನ್ನ ಪಡ್ಕೊಳ್ತಾರೆ. ಆನೇಕಲ್ ತಾಲೂಕಿನ ಶಬರಿಮಲೆ ಅಂತಲೇ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಧರ್ಮಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಯಾವಾಗ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಆರಂಭವಾಗುತ್ತೆ ಅಂದಿನಿಂದ ಇಲ್ಲಿಯೂ ಕೂಡ ಮಂಡಲ ಪೂಜೆ ಹಾಗೆ ವಿಶೇಷವಾದಂತಹ ಕಾರ್ಯಕ್ರಮಗಳು, ಪೂಜೆಗಳು, ಭಜನೆಗಳು ಆರಂಭವಾಗುತ್ತದೆ. ಪ್ರತಿನಿತ್ಯವೂ ಕೂಡ ಬರುವಂತಹ ಸ್ವಾಮಿಗಳಿಗೆ, ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಆಯೋಜನೆಗೊಂಡಿರುತ್ತದೆ. ಅಂತೆಯೇ ಈ ಒಂದು ಡಿಸೆಂಬರ್ ತಿಂಗಳ 12, 13 ಮತ್ತು 14ರಂದು ಕ್ರಮವಾಗಿ 12ರಂದು ಬೊಮ್ಮಸಂದ್ರದ ಕ್ಲೌಡ್9 ಲೇಔಟ್ ನಲ್ಲಿರುವಂತಹ ಸತೀಶ್ ಮತ್ತು ದೀಪಾ ದಂಪತಿಗಳಿಂದ ಈ ಒಂದು ಅನ್ನದಾಸೋಹ ಆಯೋಜನೆಗೊಂಡಿತ್ತು. ಹಾಗೆಯೇ 13ರಂದು ಗ್ಲಾಸ್ ಫ್ಯಾಬ್ರಿಕೇಶನ್ ನ ಮಾಲೀಕರಾಗಿರುವಂತಹ ದಿನೇಶ್ ಪ್ರೇಮ ಮತ್ತು ಅವರ ಕುಟುಂಬದಿಂದ ಅನ್ನದಾಸೋಹ ಆಯೋಜನೆಗೊಂಡಿದ್ದರೆ 14ರಂದು ಯಾರಂಡಳ್ಳಿಯ ಅತಿಲ್ ಲಕ್ಷ್ಮಣ್ ಮತ್ತು ಕುಟುಂಬದಿಂದ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ವಿಶೇಷವಾಗಿ ಆಯೋಜನೆಗೊಂಡಿತ್ತು. ನಿತ್ಯವೂ ಕೂಡ 3 ಸಮಯಗಳಲ್ಲಿ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಇಲ್ಲಿ ಭಕ್ತರು ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಭಜನೆಗಳಲ್ಲಿ ಮಾಡಿ ಆ ಭಕ್ತರಿಗೆ ಬರುವಂತಹ ಭಕ್ತಾದಿಗಳಿಗೂ ಕೂಡ ಅನ್ನದಾಸೋಹ ನಡೆಯುತ್ತದೆ. ಈ ಒಂದು ಶ್ರೀ ಸತ್ಯಾನಂದ ಸರಸ್ವತಿ ಫೌಂಡೇಶನ್ ನ ವತಿಯಿಂದ ಶಾಂತಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಳೆದ 3 ದಶಕಗಳಿಂದಲೂ ಕೂಡ ಇಲ್ಲಿ ಈ ಒಂದು ಮಂಡಲ ಪೂಜಾ ಸಂದರ್ಭದಲ್ಲಿ ವಿಶೇಷವಾದಂತಹ ಅನ್ನದಾಸೋಹ ಕಾರ್ಯಕ್ರಮಗಳು ನಡೆಯುತ್ತದೆ. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತಿನ ಪೂಜಾ ನಮ್ಮ ಸತೀಶ್ ಅವ್ರದ್ದು, ಸತೀಶ್ ಅಂಡ್ ಫ್ಯಾಮಿಲಿ ಅವ್ರದ್ದು. ವರ್ಷ ಸುಮಾರು ಒಂದು 7-8 ವರ್ಷದಿಂದ ಇವರು ಅನ್ನದಾನ ಮಾಡಿಸ್ಕೊಂಡು ಬರ್ತಿದ್ದಾರೆ. ಒಳ್ಳೆಯದಾಗಲಿ, ಅವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ, ಅನ್ನದಾನ ಪ್ರಭು ಶರಣಮಯ್ಯಪ್ಪ. ಹೌದು, ಉಸ್ಕೂರಿಗೆ ಸಮೀಪ ಇರುವಂತಹ ಶ್ರೀ ಧರ್ಮಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲ ಇದು 2ನೇ ಇರುವಂತದ್ದು. ಇಲ್ಲಿಗೆ ಸುತ್ತಮುತ್ತಲಿನಿಂದ ಪ್ರತಿನಿತ್ಯವೂ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸ್ತಾರೆ. ಅಂತೆಯೇ ಭಕ್ತರು ಕೂಡ ಭಗವಂತನಿಗೆ ವಿಶೇಷವಾದಂತಹ ಪ್ರಾರ್ಥನೆಗಳನ್ನು ಸಲ್ಲಿಸಿ ಭಜನೆಗಳ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಓಂ ಶ್ರೀ ಸ್ವಾಮಿಯೇ ಕನ್ನಿಮೂಲ ಗಣಪತಿ ಭಗವಾನೇ ಹಿರಿಮೇಲಿ ಶಾಸ್ತ್ರೇ 18ಾಂ ಬಡಿ ಚದಿವನೇ ಮಾಳಿಗಪುರ ತಮ್ಮ ದೇವಿ ಲೋಕ ಮಾದಾಯ ರಕ್ಷಕನೇ ಆವಾಜ್ ಬಾಂಧವನೇ ದೈವಾಭಿಷೇಕ ಪ್ರಿಯನೇ ಸ್ವಾಮಿಯೇ ಅಯ್ಯಪ್ಪ.
ಡಿಸೆಂಬರ್ 12, 13 ಮತ್ತು 14ರಂದು ಭಕ್ತಾದಿಗಳೇ ಅನ್ನದಾಸೋಹವನ್ನ ಆಯೋಜಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯಾನಂದ ಸರಸ್ವತಿ ಫೌಂಡೇಶನ್ ನ ಸ್ಥಾಪಕರು ಹಾಗೆಯೇ ಈ ಒಂದು ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇಗುಲದ ಸ್ಥಾಪಕರು ಆಗಿರುವಂತಹ ಸತ್ಯಾನಂದ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಹೊಸ ದೇವಸ್ಥಾನ ಕೂಡ ಕಟ್ಟಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೆಲಸ ನಡೀತಾ ಇದೆ. ಜನವರಿ 14ನೇ ತಾರೀಕು ಉತ್ತರಾಯಣ ಆಗುತ್ತೆ. ಉತ್ತರಾಯಣದಲ್ಲಿ ಈ ಎರಡೂ ದೇವಸ್ಥಾನಗಳ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಅದಕ್ಕೆ ಕಾರ್ಯಕ್ರಮಗಳು ನಡೀತಾ ಇದೆ. ಇಲ್ಲಿ ಈ ದೇವಸ್ಥಾನದಲ್ಲಿ 2000ರಲ್ಲಿ ಈ ದೇವಸ್ಥಾನ ಶುರುವಾಗಿರೋದು, ಪ್ರಾರಂಭವಾಗಿರೋದು. ಶಬರಿಮಲಾ ಶ್ರೀಧರ್ಮ ಶಾಸ್ತ್ರ ಆ ಪ್ರತಿಷ್ಠೆ ಇಲ್ಲಿ ಇರೋದು. ಒಂದು ನಮ್ಮ ಭಕ್ತಾದಿಗಳ ಒಂದು ಪ್ರಾಬ್ಲಮ್ ಏನಂದರೆ, ಎಲ್ಲರಿಗೂ ಅಯ್ಯಪ್ಪ ದೇವಸ್ಥಾನ ಇಲ್ವಾ, ಅದಕ್ಕೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಭಯ ಇದೆ. ಅದು ಬೇಕಾಗಿಲ್ಲ ಅಂತ ಹೇಳೋಕ್ಕೆ ನಾನಿದು ಮಾತಾಡೋದು. ಅಯ್ಯಪ್ಪ ದೇವಸ್ಥಾನ ಶಬರಿಮಲೆ ಹೋಗೋದಕ್ಕೆ ತುಂಬ ವ್ರತಾನುಷ್ಠಾನಗಳು ಎಲ್ಲ ಬೇಕಾಗುತ್ತೆ. ಬಟ್ ಇಲ್ಲಿ ಬರೋದಕ್ಕೆ ಆ ಥರ ವ್ರತಾನುಷ್ಠಾನಗಳು ಏನೂ ಬೇಕಾಗಿಲ್ಲ, ಮಾಲೆ ಹಾಕಬೇಕಾಗಿಲ್ಲ. 365 ದಿವಸ ಈ ದೇವಸ್ಥಾನ ಓಪನ್ ಇರುತ್ತೆ. ಬೆಳಿಗ್ಗೆ 5:30ಗೆ ಓಪನ್ ಆಗುತ್ತೆ, ಮಾಮೂಲು 10:30ಗೆ ಇದು ಕ್ಲೋಸ್ ಆಗುತ್ತೆ. ಸಾಯಂಕಾಲ 5:30ಯಿಂದ 9 ಗಂಟೆವರೆಗೆ ಇರುತ್ತೆ. ಈ ಕಾಲದಲ್ಲಿ, ಈ ಮಂಡಲ ಕಾಲದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗಿಬಿಟ್ರೆ 1 ಗಂಟೆವರೆಗೆ ಇಲ್ಲಿ ಪೂಜೆಗಳು ನಡೀತಾ ಇರುತ್ತೆ. ಸಾಯಂಕಾಲ 5 ಗಂಟೆ ಓಪನ್ ಆಗುತ್ತೆ. ಅದೇ ಥರ 9 ಗಂಟೆವರೆಗೆ ಇದು ಓಪನ್ ಇರುತ್ತೆ. ಸಾಯಂಕಾಲ ಡೈಲಿ ಇಲ್ಲಿ ಈ ಹಾಲಲ್ಲಿ, ಈ ಅನ್ನಪೂರ್ಣೇಶ್ವರಿ ಮಂಟಪದಲ್ಲಿ ಭಜನೆ ನಡೀತಾ ಇದೆ. ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಬೋದು. ಅದು ಕೂಡದೆ ಇಲ್ಲಿ ಕನ್ನಿ ಪೂಜಾ, ಕನ್ನಿ ಅಯ್ಯಪ್ಪಮಾರೆ ಶಬರಿಮಲೆಯಲ್ಲಿ ಹೋಗುವವರು ಬಂದು ಅನ್ನದಾನ ಎಲ್ಲ ಮಾಡಿಸ್ಬಿಟ್ಟು ಪಡಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ದೀವಿ. ಹಾಗೆಯೇ ನಿತ್ಯವೂ ಕೂಡ ಸುತ್ತಮುತ್ತಲಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸ್ತಾರೆ. ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಅನ್ನದಾಸೋಹವನ್ನ ಮಾಡಿ ಆ ಮೂಲಕ ಭಗವಂತನ ಕೃಪೆಗೂ ಕೂಡ ಪಾತ್ರರಾಗ್ತಾರೆ. ನೀವು ಇದೇ ರೀತಿ ಅನ್ನದಾಸೋಹವನ್ನ ಮಾಡಬೇಕು ಅಂತಂದ್ರೆ ಸದಸ್ಯರುಗಳನ್ನ ಬಂದು ಭೇಟಿಯಾಗಿ ಈ ಒಂದು ದೈವಿ ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಬಹುದಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.